ಈ ನಾಳೆ ಏನ್ ಮಾಡ್ತಿ ಗೊತ್ತಿಲ್ಲ, ನನಗೆ ಎಷ್ಟೊತ್ತಿದ್ರು ರೊಕ್ಕ ಬೇಕಾ ಏನ? ನಾ ಯಾರು ಗೊತ್ತೈತಲ್ಲ, ನನ್ ಕಡೆ ಹುಡುಗರು ಬಾಳದಾರ, ಕಾರು ಬಾಳ ಐತಿ ಏನ? ನೀ ಎಲ್ಲರ ಇರ್ತಮ್ಮ ಮನಿ ಹೊಕ್ಕಿ ಹೊಡಿತೇನೆ ನಿನಗೇನ, ಬಿಡಂಗಿಲ್ಲ ನಿನಗ. ಏನ್ ಹೇಳಾಕುಂತೇನ? ಚಪ್ರಿ ಬೈ ಏನಪ್ಪ ಏನ್ ಬೈ ಫುಲ್ ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಡತ್ತೆ ನಿಮ್ದು? ಚೇಂಜ್ ಮಾಡ್ತಿರ್ತೀವಿ ನಾವು. ತನೇದ್ರಾಗ ಯೂಟ್ಯೂಬ್ ದಾಗ ಒಂದ್ ವಿಡಿಯೋ ಬರಾಕುಂತೈತಿ ಇದ್ರ ಬಗ್ಗೆ. ನೀನ್ ನಮ್ಗೆಲ್ಲ ಸಪೋರ್ಟ್ ಮಾಡ್ಬೇಕು. ನೀನ ಏನ ಏನ್ ಹೇಳಾಕುಂತೇನ? ಆಯ್ತು ಕೇಳತ್ ಬೈ. ಬೇಕಾ ಚೇಂಜ್ ಬೇಕಾ? ಏ ಬ್ಯಾಡ ಬೈ ಹೋಗ್ತಿರ್ಬೇಕು. ನಡಿ ನಡಿ ಗಾಡಿ ಗಾಡಿ ಯಲ್ಲಿ AK-47 ಅನ್ನ ಹಿಡಿದು ಇಬ್ಬರು ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಶೋ ಅನ್ನ ಕೊಡ್ತಿದ್ದ ರೀಲ್ಸ್ ಶೋಕಿದಾರ ಅರುಣ್ ಕಟಾರಿಯನ್ನ ಬೆಂಗಳೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ರೀಲ್ಸ್ ಹುಚ್ಚಿನಿಂದ ಫುಲ್ ರಿಚ್ ಆಗಿ ಕಾಣಿಸಿಕೊಳ್ಳಲು ಮೈ ಮೇಲೆ ಕೆಜಿಗಟ್ಟಲೆ ಚಿನ್ನವನ್ನ ಧರಿಸಿಕೊಂಡು ಶೋ ಕೊಡಲು ಹೋಗಿ ಈಗ ರೋಲ್ ಗೋಲ್ಡ್ ಸ್ಟಾರ್ ಜೈಲು ಕಂಬಿಯನ್ನ ಎಣಿಸುವಂತಾಗಿದೆ. ಅರುಣ್ ಕಟಾರೆ AK-47 ಮಾದರಿಯ ನಕಲಿ ಗನ್ ಅನ್ನ ಹಿಡಿದು ರಸ್ತೆಯಲ್ಲಿ ಶೋ ಅಪ್ ಅನ್ನ ಮಾಡ್ತಾ ಇದ್ದ. ಅವರ ಶೋ ಅಪ್ಗೆ ಬೆದರಿದ ಸಾರ್ವಜನಿಕರಿಗೆ ಆತಂಕ ಸೃಷ್ಟಿಯಾಗಿದೆ. ಬೆಂಗಳೂರಿನ ವಿವಿಧೆಡೆ ಮೇಲಿಂದ ಮೇಲೆ ಈ ರೀತಿಯಲ್ಲಿ ಶೋ ಅಪ್ ಕೊಡ್ತಿದ್ದವನ ಬಗ್ಗೆ ಬೆಂಗಳೂರಿನ ನಿವಾಸಿಗಳು ರೌಡಿ ಚಟುವಟಿಕೆ ಮಾಡುತ್ತಿದ್ದಾನೆ ಅಂತ ಕೊತ್ತನೂರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ದೂರಿನ ಹಿನ್ನೆಲೆ ಬೆಂಗಳೂರಿನ ಕೊತ್ತನೂರು ಪೊಲೀಸರಿಂದ ಅರುಣ್ ಕಟಾರೆ ಬಂಧನವಾಗಿದೆ. ಯಾವ ತಿರುಬೋಕಿ ನನ್ ಮಗನ ಗೊತ್ತು. ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶದಲ್ಲಿ ಕೆಲವು ಶ್ರೀಮಂತ ಉದ್ಯಮಿಗಳು ಮತ್ತು ಅವರ ಮಕ್ಕಳು ಮೈ ಮೇಲೆ 5 ರಿಂದ 10 ಕೆಜಿ ಬಂಗಾರದ ಆಭರಣವನ್ನ ಧರಿಸಿ ಗನ್ ಮ್ಯಾನ್ಗಳನ್ನ ಇಟ್ಕೊಂಡು ಶೋಕಿಯನ್ನ ಮಾಡ್ತಾರೆ. ಕರ್ನಾಟಕದವರೇ ಆದ ಅರುಣ್ ಕಟಾರಿ ಕೂಡ ಕೆಜಿಗಟ್ಟಲೆ ಬಂಗಾರವನ್ನ ಮೈ ಮೇಲೆ ಧರಿಸಿಕೊಂಡು ರೀಲ್ಸ್ ಅನ್ನ ಮಾಡ್ತಾ ಇದ್ದ. ಕೊನೆಗೂ ಸಿಕ್ಕುದಿಯಲ್ಲೋ ಗಾಂಡೋ. ಉತ್ತರ ಕರ್ನಾಟಕದ ಗಡಿ ಭಾಗದಲ್ಲಿ ಶೋಕಿ ಮಾಡ್ತಿದ್ದವನು ಈಗ ಬೆಂಗಳೂರಿಗೂ ಬಂದಿದ್ದ. ಈತನ ಶೋಕಿ ರೀಲ್ಸ್ ನೋಡಿದ ಬೆಂಗಳೂರಿನ ಖಾಕಿ ಪಡೆ ಶೋಕಿ ಮಾಡುತ್ತಿದ್ದ ಅರುಣ್ ಕಟಾರಿಯನ್ನ ಪೊಲೀಸ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದಾಗ ಇದು ನಕಲಿ ಗನ್ ಅಂತ ಆತನೇ ಬಾಯ್ಬಿಟ್ಟಿದ್ದಾನೆ. ಇನ್ನು ನಕಲಿ ಗನ್ ಅನ್ನ ಹಿಡಿದು ಏರಿಯಾದಲ್ಲಿ ಆತಂಕ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಅರುಣ್ ವಿರುದ್ಧ ಆರ್ಮ್ಸ್ ಕಾಯ್ದೆ 290ರ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿ ಬಂಧಿಸಲಾಗಿದೆ. ಒಟ್ನಲ್ಲಿ ರೀಲ್ಸ್ ಶೋಕಿಯಲ್ಲಿ ಮೈ ಮರೆತ ಶೋಕಿದಾರ ಈಗ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾನೆ.